ಕನ್ನಡಿಗರಿಗೆ ಉದ್ಯೋಗಗಳನ್ನ 100% ನೀಡಲು ಆದೇಶವನ್ನ ಹಿಂಪಡೆದಿದ್ದನ್ನ ಖಂಡಿಸಿ ಕಾರವೇ ಪ್ರತಿಭಟನೆ. ಹೌದು, ಸಿಂಧನೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳನ್ನ 100% ನೀಡಲು ಆದೇಶವನ್ನ ಹಿಂಪಡೆದಿದ್ದನ್ನ ಖಂಡಿಸಿ ಕಾರವೇ ಶಿವರಾಮೇಗೌಡ ಬಣದಿಂದ ತಾಲೂಕು ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಕನ್ನಡಿಗರ ಉದ್ಯೋಗಗಳ ವಿಷಯದ ಅಂಗವಾಗಿ ಸರ್ಕಾರವು ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ 100% ಕನ್ನಡಿಗರಿಗೆ ನೀಡಬೇಕೆಂಬ ಆದೇಶವನ್ನ ಹೊರಡಿಸಿತ್ತು. ಈ ಆದೇಶವನ್ನ ವಿಧಾನಸಭೆಯಲ್ಲಿ ಅನುಮೋದನೆಗೊಂಡಿತ್ತು. ಜಾರಿಗೆ ತರುವ ನಿಟ್ಟಿನಲ್ಲಿ ಕೂಡ ಆದೇಶವನ್ನ ಮಾಡಲಾಗಿತ್ತು. ಆದರೆ ಸರ್ಕಾರ ಎಷ್ಟು ದುರ್ಬಲವಾಗಿದೆ ಎಂದರೆ ರಾಜ್ಯದಲ್ಲಿರುವ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ಜಾರಿಯಾದ ಮಸೂದೆಯನ್ನ ತಡೆದಿದೆ. ನಾಡದ್ರೋಹಿ ಕನ್ನಡ ಉದ್ಯಮಿದಾರರು ಕರ್ನಾಟಕ ರಾಜ್ಯದ ಎಲ್ಲ ಸವಲತ್ತುಗಳನ್ನ ಪಡೆದುಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡತಕ್ಕಂತ ದುರಂಕಾರದ ಉದ್ಯಮಿದಾರರ ಬೆದರಿಕೆಗೆ ಕರ್ನಾಟಕ ಸರ್ಕಾರ ಅಂದರೆ ಕನ್ನಡಿಗರ ಸರ್ಕಾರ ಬೆದರಿಕೆಗೆ ಹೆದರಿ ಆದೇಶವನ್ನ ಹಿಂಪಡೆದಿದ್ದನ್ನ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಧನೂರು ಘಟಕವು ಉಗ್ರವಾಗಿ ಖಂಡಿಸಿತು. ಕೂಡಲೇ ತಾವು ತಡೆ ಹಿಡಿದ ಮಸೂದೆಯನ್ನ ಶೀಘ್ರವಾಗಿ ಮರುಜಾರಿಗೊಳಿಸಬೇಕು ಮತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನ ಮಾಡಲೇಬೇಕೆಂದು ಸಂಘಟನೆಯು ಒತ್ತಾಯಿಸಿತು. ವೆಂಕಟೇಶ್ ನಾಯ್ಕ, ನ್ಯೂಸ್ ಬ್ಯೂರೋ, ಸಿಂಧನೂರು. ಆದೇಶವನ್ನು ಹಿಂಪಡೆದನ್ನು ಖಂಡಿಸಿ ತಡೆ ಹಿಡಿದ ಮಸೂದೆಯನ್ನು ಶೀಘ್ರವಾಗಿ ಮರುಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಮಾನ್ಯರೇ, ತಹಶೀಲ್ದಾರ್ ಮುಖಾಂತರ ಕನ್ನಡಿಗರ ಉದ್ಯೋಗಗಳನ್ನು ವಿಷಯದಂಗವಾಗಿ ಸರ್ಕಾರವು ಈ ಮತ್ತು ಉದ್ಯೋಗಗಳಿಗೆ 100% ಆದೇಶವನ್ನು ಹೊರಡಿಸಿತು. ಈ ಆದೇಶವನ್ನು ವಿಧಾನಸಭೆಯಲ್ಲಿ ಅನುಮೋದನೆಗೊಂಡಿತು. ಜಾರಿಗೆ ತರುವ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿತು. ಆದರೆ ಸರ್ಕಾರ ಎಷ್ಟು ದುರ್ಬಲವಾಗಿದೆ ಎಂದರೆ ಈ ರಾಜ್ಯದಲ್ಲಿ ಇರುವ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ಜಾರಿಯಾದ ಮಸೂದೆಯನ್ನು ತಡೆಹಿಡಿದು ನಾಡದ್ರೋಹಿ ಕನ್ನಡ ಉದ್ಯಮಿದಾರರ ಕರ್ನಾಟಕ ರಾಜ್ಯ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡತಕ್ಕದ್ದು. ಈ ದುರಂಕಾರಿ ಉದ್ಯಮಿದಾರರ ಬೆದರಿಕೆಗೆ ಕರ್ನಾಟಕ ಸರ್ಕಾರ ಅಂದರೆ ಕನ್ನಡಿಗರ ಸರ್ಕಾರ ಬೆದರಿಕೆಗೆ ಹೆದರಿ ಆದೇಶವನ್ನು ಹಿಂಪಡೆದದ್ದನ್ನು ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಧನೂರು ಘಟಕವು ಉಗ್ರವಾಗಿ ಖಂಡಿಸಿತು. ಕೂಡಲೇ ತಾವು ತಡೆ ಹಿಡಿದ ಮಸೂದೆಯನ್ನು ಶೀಘ್ರವಾಗಿ ಮರುಜಾರಿಗೊಳಿಸಬೇಕು ಮತ್ತು ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ಮಾಡಬೇಕೆಂದು ಸಂಘಟನೆಯ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ನಡೆಸ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗಗಳ ವಿಷಯದಲ್ಲಿ ಉದ್ಯಮಿದಾರರ ಒತ್ತಡವನ್ನು ತಾರಸಗಟ್ಟವಾಗಿ ಪ್ರತಿಭಟನೆ ನಡೆಸ್ತಾ ಇದೆ. 100% ಕನ್ನಡಿಗರಿಗೆ ಉದ್ಯೋಗಗಳಿಗೆ ಅವಕಾಶಗಳ ಆದೇಶವನ್ನು ಜಾರಿ ಮಾಡಿ ಮುಂದುವರಿಸಿ ಉದ್ಯೋಗ ಅವಕಾಶವನ್ನು ಮಾಡಬೇಕೆಂದು ಮತ್ತು ನಮ್ಮನ್ನು ಸಂಘಟನೆಯ ಒತ್ತಾಯಿಸಿದ್ದೇವೆ. ತಾಲೂಕು ಅಧ್ಯಕ್ಷ ಜಿ ಸುರೇಶ್ ಕಪುರ್ಕಲ್ ಅವರ ನೇತೃತ್ವದಲ್ಲಿ ಹಾಗೂ ನಗರ ಘಟಕ ಅಧ್ಯಕ್ಷ ಕೌಸ್ತವ್ ದೊಡ್ಡಮಣಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ, ಜಿ ಸುರೇಶ್ ಕಪುರ್ಕಲ್ ಅಧ್ಯಕ್ಷರಿಗೆ, ನಗರ ಘಟಕ ಅಧ್ಯಕ್ಷ ಕೌಸ್ತವ್ ದೊಡ್ಡಮಣಿ ಅವರಿಗೆ